ಡೊನಾಲ್ಡ್ ಟ್ರಂಪ್, ಬಿಲ್ ಗೇಟ್ಸ್, ಹೀಗೆ ಅನೇಕ ಕೋಟ್ಯಾಧೀಶ್ವರ ಭಾವಚಿತ್ರಗಳು ನಿಂತಿದೆ. ಆ ವ್ಯಕ್ತಿಗಳು ಅಪ್ರಾಪ್ತ ಬಾಲಿಕೆಯರ ಜೊತೆ ಅಲ್ಲಿ ಸಮಯ ಕಳೆದಿದ್ದಂತಹ ಎಲ್ಲ ಚಿತ್ರಗಳು ಹಾಗೂ ಫೋಟೋಗಳು ಅಲ್ಲಿ. ನಮಸ್ಕಾರ ಜಸ್ಟ್ ಕನ್ನಡ ವೀಕ್ಷಕರಿಗೆ. ಪ್ರಸ್ತುತ ಅಮೆರಿಕದ ರಾಜಕೀಯ ವಲಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಜೆಫ್ರಿ ಎಪ್ಸ್ಟೀನ್ ಎಂಬಾತನ ಸೆಕ್ಸ್ ಸ್ಕ್ಯಾಂಡಲ್ ಫೈಲ್ಸ್ ಪ್ರಕರಣ. ಏನು ರಾಜಕೀಯ ಕ್ಷೇತ್ರದ ವಿವಿಧ ಪ್ರಭಾವಿಗಳು, ಉದ್ಯಮ ವಲಯದ ಪ್ರಭಾವಿತರು ಹಾಗೂ ಸೆಲೆಬ್ರಿಟಿಗಳನ್ನ ಒಳಗೊಂಡಂತಹ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಈ ಪ್ರಕರಣ ಇದೀಗ ಅಮೆರಿಕದಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಈ ಜೆಫ್ರಿ ಎಪ್ಸ್ಟೀನ್ ಎಂಬಾತ 2000 ಇಸ್ವಿಯಲ್ಲಿ ಒಂದು ಐಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾನೆ ಅಮೆರಿಕದಲ್ಲಿ. ಓರ್ವ ಶಿಕ್ಷಕನಾಗಿದ್ದಂತಹ ಈತ 2000 ಇಸ್ವಿಯಲ್ಲಿ ಒಂದು ಐಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾನೆ. ಈ ಐಲ್ಯಾಂಡ್ ನಲ್ಲಿ ದೇಶದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಅಲ್ಲಿ ಅವರ ಬೇಕು ಬೇಡಗಳನ್ನೆಲ್ಲ ಪೂರೈಸುವಂತಹ ಒಂದು ಕೆಲಸಗಳನ್ನ ಮಾಡ್ತಿರ್ತಾನೆ. ನೇರವಾಗಿ ಹೇಳ್ಬೇಕಂತಂದ್ರೆ ಆತ ಅಲ್ಲೊಂದು ಅಪ್ರಾಪ್ತ ಬಾಲಕಿಯರನ್ನ ಪೂರೈಸುವಂತ ಒಂದು ಕೆಲಸವನ್ನ ಮಾಡ್ತಿರ್ತಾನೆ. ಈ ಜೆಫ್ರಿ ಎಪ್ಸ್ಟೀನ್ ಪ್ರಕರಣ ಬೆಳಕಿಗೆ ಬರುತ್ತೆ. 2000ರಲ್ಲಿ ಆರಂಭವಾದಂತಹ ಈ ಪ್ರಕರಣ 2008ರಲ್ಲಿ ಬೆಳಕಿಗೆ ಬರುತ್ತೆ. ಆತನ ವಿರುದ್ಧ ಒಂದು ದೂರು ದಾಖಲಾಗ್ತದೆ. ಆದರೆ ಆತ ಎಷ್ಟು ಪ್ರಭಾವಿಯಾಗಿದ್ದ ಅಂತಂದ್ರೆ ಕಂಪ್ಲೇಂಟ್ ದಾಖಲಾದರೂ ಸಹ ಆತನಿಗೆ ಒಂದು ಅಲ್ಪ ಪ್ರಮಾಣದ ಒಂದು ಶಿಕ್ಷೆಯನ್ನ ನೀಡಿ ಅದರಿಂದ ಬಚಾವಾಗ್ತಾನೆ. ಆಗ್ಲೇ ಗೊತ್ತಾಗುತ್ತೆ ಆತನ ಹಿಂದೆ ಎಷ್ಟೆಷ್ಟು ದೊಡ್ಡ ಶಕ್ತಿಗಳು ಕೈವಾಡ ಇತ್ತು, ಆತನ ರಕ್ಷಣೆ ಮಾಡೋಕ್ಕೆ ನಿಂತಿದ್ರು ಅನ್ನೋದು ಸಂಗತಿ ಗೊತ್ತಾಗುತ್ತೆ. 2019ರಲ್ಲಿ ಅಂದರೆ ಈ ಘಟನೆಯಾದ ಒಂದು 10 ವರ್ಷಗಳ ಬಳಿಕ ಮತ್ತೆ ಆತನ ಮೇಲೆ ಒಂದು ಪ್ರಕರಣ ದಾಖಲಾಗ್ತದೆ. ಈ ಬಾರಿ ಫ್ಲೋರಿಡಾ ಪೊಲೀಸರು ಎಪ್ಸ್ಟೀನ್ ಬಂಧಿಸಿ ನ್ಯೂಯಾರ್ಕ್ ಜೈಲಿನಲ್ಲಿ ಇರಿಸ್ತಾರೆ. ಬಂಧನಕ್ಕೊಳಗಾದಂತಹ ಕೇವಲ 1 ತಿಂಗಳ ಅವಧಿಯಲ್ಲೇ ಜೆಫ್ರಿ ಎಪ್ಸ್ಟೀನ್ ಮೃತಪಡ್ತಾನೆ ಕಾರಾಗೃಹದಲ್ಲೇ. ಆತನ ಸಾವು ನಿಗೂಢವಾಗಿರ್ತದೆ. ಆತ ಹೆಂಗೆ ಸತ್ತ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅದನ್ನು ಕೇಳಕ್ಕೆ ಹೋದಾಗ ಆ ಸಂದರ್ಭದಲ್ಲಿ CCTV ಕೆಲಸ ಮಾಡ್ತಿರ್ಲಿಲ್ಲ, ಕೆಟ್ಟೋಗಿತ್ತು ಅನ್ನೋ ಒಂದು ಮಾತು ಬರುತ್ತೆ. ಜೊತೆಗೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಬಂದಾಗ ಸೆಕ್ಯೂರಿಟಿ ಗಾರ್ಡ್ಗಳು ನಿದ್ದೆ ಮಾಡ್ತಿದ್ರು, ಅವರು ಸಹ ಇಂಥ ಸೂಸೈಡ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರು ನಿದ್ದೆ ಮಾಡ್ತಿದ್ರು. ಹಾಗಾಗಿ ಅವ್ರಿಗೂ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಅನ್ನೋ ಒಂದು ವರದಿ ಲಭ್ಯ ಆಗ್ತಿತ್ತು. ಸೊ ಇದು ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತದೆ. ಯಾಕಂದರೆ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಸಿಗಾಕೊಂಡಿದ್ದಂತಹ ವ್ಯಕ್ತಿಯನ್ನು ಈ ರೀತಿ ಅಚಾನಕ್ಕಾಗಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನಂಬೋಕೆ ಸಾಧ್ಯ ಇರಲಿಲ್ಲ. 2022ರಲ್ಲಿ ಮತ್ತೆ ಪೊಲೀಸರು ಏನು ಈ ಜೆಫ್ರಿ ಎಪ್ಸ್ಟೀನ್ನ ಸಹಚರಣಿ, ಆತನ ಕೃತ್ಯಗಳಿಗೆ ಸಹಕಾರ ನೀಡುತ್ತಿದ್ದಂತಹ ಗ್ಲಿಸನ್ ಮ್ಯಾಕ್ಸ್ವೆಲ್ ಎಂಬಾಕೆಯನ್ನು ಬಂಧಿಸ್ತಾಳೆ. ಆಕೆಯ ಬಂಧನದ ನಂತರ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತದೆ ಅಂತ ಹೇಳ್ಬೋದು. ಆಕೆ ಹತ್ರ ಇದ್ದಂತಹ ಕೆಲವೊಂದು ಫೈಲ್ಸ್ಗಳು, ಫೋಟೋಗಳು ಎಲ್ಲವನ್ನ ಏನು FBI ಪೊಲೀಸರು ವಶಕ್ಕೆ ಪಡ್ಕೊಂಡಾಗ ಅವರಿಗೊಂದು ಆಘಾತಕಾರಿಯಾದಂತಹ ಸುದ್ದಿ ತಿಳಿದು ಬರ್ತದೆ. ಅಂತಂದರೆ ದೇಶದ ಪ್ರಭಾವಿ ವ್ಯಕ್ತಿಗಳು ಡೊನಾಲ್ಡ್ ಟ್ರಂಪ್, ಬಿಲ್ ಗೇಟ್ಸ್, ಹೀಗೆ ಅನೇಕ ಕೋಟ್ಯಾಧೀಶ್ವರ ಭಾವಚಿತ್ರಗಳು ಅಲ್ಲಿರ್ತಿದೆ. ಆ ವ್ಯಕ್ತಿಗಳು ಅಪ್ರಾಪ್ತ ಬಾಲಿಕೆಯರ ಜೊತೆ ಅಲ್ಲಿ ಸಮಯ ಕಳೆದಿದ್ದಂತಹ ಎಲ್ಲ ಚಿತ್ರಗಳು ಹಾಗೂ ಫೋಟೋಗಳು ಅಲ್ಲಿ ಲಭಿಸ್ತವೆ. ಇದು ಅಮೆರಿಕದಲ್ಲಿ ತಲ್ಲಣ ಸೃಷ್ಟಿಸಿದೆ. ಭಾರತಕ್ಕೆ ಯಾಕೆ ಈ ಸುದ್ದಿ ಅಂತಂದ್ರೆ ಮೊನ್ನೆ ಅಷ್ಟೇ ಮುಕ್ತಾಯಗೊಂಡಂತಹ ಏನು ನಮ್ಮ ಲೋಕಸಭಾ ಅಧಿವೇಶನದಲ್ಲೂ ಈ ಒಂದು ಫೈಲ್ಸ್, ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ರದ್ದು ಮಾಡಿದೆ. ಕಾರಣ ಇಷ್ಟೇ, ಭಾರತದ ಪ್ರಭಾವಿ ರಾಜಕಾರಣಿಗಳು, ಉದ್ಯಮಿಗಳು ಸಹ ಈ ಒಂದು ಐಲ್ಯಾಂಡಿಗೆ ತೆರಳಿದ್ರು, ಆತನ ಸಂಪರ್ಕವನ್ನ ಪಡೆದಿದ್ರು. ಹಾಗಾಗಿ ಆತನಿಗೆ ಮೇಲ್ ಮೂಲಕ ಸಂಪರ್ಕ ಸಾಧನೆ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋ ಹಲವಾರು ವಿಷಯಗಳನ್ನ ಪ್ರಸ್ತಾಪಿಸಲಾಗಿದೆ. ಈಗಾಗಲೇ 1 by 1 ಅಮೆರಿಕದಿಂದ ಈ ಬಗ್ಗೆ ಜೆಫ್ರಿ ಎಪ್ಸ್ಟೀನ್ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು, ಆತನ ದಾಖಲೆಯಲ್ಲಿರುವಂತಹ ಫೋಟೋಗಳನ್ನು ರಿವೀಲ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಫೋಟೋ ರಿವೀಲ್ನಲ್ಲಿ ಅಥವಾ ಮಾಹಿತಿ ಬಹಿರಂಗದಲ್ಲಿ ಭಾರತದ ಪ್ರಭಾವಿ ರಾಜಕಾರಣಿಗಳು ಯಾರು, ಉದ್ಯಮಿಗಳು ಯಾರು, ಸೆಲೆಬ್ರಿಟಿಗಳು ಯಾರು ಅನ್ನೋದು ಮುಂಬರುವ ದಿನಗಳಲ್ಲಿ ಬಹಿರಂಗಗೊಳ್ಳಲಿದೆ.